ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ಆರಾಮದಿರಲ್ಲ? ಮಾ ಏನ್ ಮಾಡತ್ತಿ ಇವತ್ತ? ಎಷ್ಟು ಮಂದಿ ಕಮೆಂಟ್ ಮಾಡಿ ಚಿಕನ್ ಸಾರು ಮಾಡ್ರಿ ಅಂತ ಹೇಳಾರಲ್ಲ. ಚಿಕನ್ ಸಾಂಬಾರ? ಹಾ ಹೌದ. ಹೋ ಚಿಕನ್ ತೊಗೊಂಬ ಹೋಗ, ಚಿಕನ್ ಸಾಂಬಾರ್ ಮಾಡೋಣ ಇವತ್ತ. ಮತ್ತ ಹಂಗ ತಂಗಿನ ತಕೆ ತೊಗೊಂಬ ಎರಡ. ತೊಗೊಂಬರ್ತೇನೆ. ತಂದಿಪ್ಪ. ಚಿಕನ್ ತೊಗೊಂಬ. ಮೊದ್ಲಿ ಚಿಕನ್ ಒಂದ್ ನೀರಾಗ ತೊಳೆದಿಟ್ಕೋಬೇಕು. ಈ ಚಿಕನ್ ತೊಳೆದ ನಿಮ್ಗೆ ಹೆಂಗ್ ಬೇಕಷ್ಟು ಪೀಸ್ ಮಾಡಿ ಇಟ್ಕೋಬೇಕು. ಈಗ 1/4 ಕಿಲೋ ಚಿಕನ್ ತರ್ಸಿನಿ ನಾನು. ಅದಕ್ಕೊಂದು ದೊಡ್ಡ ಟಮಾಟಿ ಮತ್ತೊಂದ್ ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಇಟ್ಕೋಬೇಕು. ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಮತ್ತು ಹವೇಜ್ ಮಸಾಲೆ, ಮತ್ತು ಖಾರ, ಮತ್ತೊಂದು ಸ್ವಲ್ಪ ಮೊಸರು ಹಾಕಿ ಕಲಿಸಿ 15 ರಿಂದ 20 ನಿಮಿಷ ಮುಚ್ಚಿಟ್ಬೇಕು. ಈಗ 2 ಲವಂಗ, 2 ಮೆಣಸ, 2 ದಾಲ್ಚಿನಿ, ಮತ್ತು 1 ಪತ್ರಿ, ಮತ್ತು ಒಂದು ಸ್ವಲ್ಪ ಹವೇಜ, ಮತ್ತು 1 2 ಏಲಕ್ಕಿ ಹಾಕಿ ಚಲೋ ತಂಗ ಹುರಿದಿಟ್ಕೋಬೇಕು. ಈಗ ಚಿಕನ್ ಕಲಿಸಿಟ್ಟ 20 ಮಿನಿಟ್ ಆತ. ಈಗ ಈ ಗಡ್ಗಿ ಒಳಗ 3 ಚಮಚೆ ಎಣ್ಣೆ ಹಾಕಿ ಚಲೋ ತಂಗ ಎಣ್ಣೆ ಕಾಯ್ಸಾನ ಅದ್ರೊಳಗ ಚಿಕನ್ ಹಾಕಿ ಕಲಿಸ್ಬೇಕು. ಈಗ ಈ ಚಿಕನ್ ಕಾದಿದ ಎಣ್ಣೆ ಒಳಗ ಹಾಕಿ ಚಲೋ ತಂಗ ಫ್ರೈ ಮಾಡ್ಬೇಕ. ಅದಕ್ಕ ನೀರ್ ಮುಟ್ಟಿಸಬಾರ್ದ. ಈ ಚಿಕನ್ ಎಣ್ಣೆ ಒಳಗ ಎಷ್ಟು ಚಲೋ ಫ್ರೈ ಮಾಡ್ಕೊಂತಿರಲ್ಲ ಸ್ನೇಹಿತರೆ, ಅಷ್ಟು ಲಗುನ ಚಿಕನ್ ಕುದ್ದು ಬರ್ತೈತಿ, ಮತ್ತ ತಿನ್ನಾಕ ರುಚಿ ಹತ್ತೈತಿ. ಈ ಚಿಕನ್ ಚಲೋ ತಂಗ ತಿರುವ್ಯಾಡಿ ಮ್ಯಾಗ ಒಂದ ಮುಚ್ಚಳ ಮ್ಯಾಗ ಒಂದ್ ಸ್ವಲ್ಪ ನೀರ್ ಹಾಕೊಳಕತ್ತೀನಿ. ಆ ನೀರ ಬಿಸಿ ಆಯ್ತಂದ್ರ ಈ ಚಿಕನ್ ಒಳಗ ಹಾಕ್ಬೇಕು. ನೋಡ್ರಿ ಎಣ್ಣೆ ಒಳಗ ಹೆಂಗ್ ಕುದಿಯಾಕತೈತಿ ಚಿಕನ್. ಈಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕ್ಬೇಕು. ಆಗಲೇ ಹುರಿದಿಟ್ಟಿದ ಮಸಾಲೆ ಅದು ಸಣ್ಣಂಗೆ ಪುಡಿ ಮಾಡ್ಕೊಂಡ ಒಂದ್ ಬಟ್ಟಲ್ದಾಗ ಮುಚ್ಚಿಡ್ಬೇಕು. ಈ ಮಸಾಲೆಗೆ ಅಂತ ಹೇಳಿ ಒಂದ್ ಅರ್ಧ ಬಟ್ಲ ಆದಷ್ಟ ಕೊಬ್ಬರಿ ತಗೊಂಡಿನಿ. ಇದು ಕೊಬ್ಬರಿ ಅಡ್ಲಾ ಬಡ್ಲಾ ಜಜ್ಜಿ ಒಂದ್ ಬಾಂಡ್ಲಿ ಒಳಗ ಟಮಾಟಿ ಮತ್ತು ಕೊಬ್ಬರಿ ಹುರಿಬೇಕು.
ಈ ತರ ಕೊಬ್ಬರಿ ಮತ್ತ ಟಮಾಟಿ ಹುರಿದ ಮಸಾಲೆ ಮಾಡಿ ಇಟ್ಕೊಂಡಿದ್ದ ಚಿಕನ್ ಸಾರು ಒಳಗ ಹಾಕಿ ಮಾಡಿದ್ರ ಚಿಕನ್ ಸಾರು ಭಾರಿ ರುಚಿ ಆಕೈತಿ. ಈಗ ಕೊಬ್ಬರಿ ಒಳಗ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಹಾಕಿ ಇದೆಲ್ಲ ಸಣ್ಣಂಗೆ ಅರದಿಟ್ಕೋಬೇಕು. ನೋಡಿ ಚಿಕನ್ ಕುದ್ದೈತಿ. ಈಗ ಅರ್ಧಿಟ್ಟದ ಮಸಾಲೆ ಹಾಕಿ ಚಲೋ ತಂಗ ಕುದಿಸ್ತೇನೆ. ಈ ಮಸಾಲೆ ಒಳಗ ನಾನು ಬಿಸಿ ನೀರ್ ಹಾಕಿ ಕಲಿಸಿಟ್ಕೊಂಡಿದ್ದೆ. ಈಗ ಮ್ಯಾಲೆ ನಾನು ಇನ್ನೊಂದ್ ಸ್ವಲ್ಪ ಬಿಸಿ ನೀರ್ ಹಾಕಾಕತ್ತಿದ್ದೇನೆ. ಈಗ ನನ್ಗೆ ಎಷ್ಟು ಬೇಕಷ್ಟು ನೀರ್ ಹಾಕೊಂಡ ರಸ ಮಾಡ್ಬೇಕು. ನಾ ಆಗಲೇ ಅರದಿಟ್ಟದ ಮಸಾಲೆ ಪುಡಿ ಮ್ಯಾಗ ಹಾಕಿ ಕುದಿಸಿದ್ರ ಚಿಕನ್ ರಸ ಗಮ್ ಅಂತ ವಾಸನೆ ಬರ್ತೈತಿ. ನೋಡಿ ಚಿಕನ್ ಸಾರು ಎಷ್ಟ್ ಚಲೋ ಕುದಿಯಾಕತೈತಿ. ಉರಿ ಸಣ್ಣ ಇಟ್ಕೊಂಡ ಸಣ್ಣಗೆ ಚಲೋ ತಂಗ ಕುದಿಸ್ಬೇಕು. ಈಗ ಒಲಿ ಮ್ಯಾಗಿಂದ ಚಿಕನ್ ಸಾರ ತಯಾರಾಗೈತಿ. ಯಾರ್ಯಾರು ಊಟ ಮಾಡ್ತೀರಿ ಎಲ್ಲಾರು ಬರ್ರಿ ಊಟ ಮಾಡೋಣ. ಈ ಚಿಕನ್ ಸಾರ್ ಜೋಡಿ ರೊಟ್ಟಿ ಚಲೋ ಹತ್ತೈತಿ. ಅದಕ್ ನಾ ರೊಟ್ಟಿ ಮೊದ್ಲ ಮಾಡಿಟ್ಕೊಂಡಿದ್ದೆ. ವೇದು ಮನಿ ತಗೋಮ. ಅಕ್ಷು ಊಟಕ್ ಬಾರ್ಪ. ಆತನ ಆತ. ಈ ಮಣ್ಣಿನ ತಾಟ್ನ್ಯಾಗ ಊಟ ಮಾಡೋದೊಂದ್ ಮಜಾನ ಬ್ಯಾರೆ ನೋಡ್ಪ. ಸಜ್ಜಿ ಮಂದಿ ಶಿರ ಆಗಿರ್ತಲ್ಲ ಬಾಳ ಮಂದಿ ಕಮೆಂಟ್ ಮಾಡಿ ಚಿಕನ್ ಸಾರು ಮಾಡೋದ್ ತೋರಿಸ್ರಿ ಅಂತ ಹೇಳಿದ್ರಿ. ನಾನ್ ಇವತ್ತ ಒಲಿ ಮ್ಯಾಗ ಚಿಕನ್ ಸಾರು ಮಾಡಿದ್ದ. ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ನಿಮ್ ಮನಿಯೊಳಗ ಈ ತರ ಚಿಕನ್ ಸಾರು ಮಾಡಿ ಮನೇಸ್ ಮಂದೆಲ್ಲಾ ಕುತ್ಕೊಂಡ ಊಟ ಮಾಡ್ರಿ. ಬಾಳ ಚಲೋ ಅನಿಸ್ತೈತಿ. ಮತ್ತ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗೋಣಂತ. ನಮಸ್ಕಾರ.